ಪ್ರಸನ್ನ ಮುಖ ಕಳೆಗೊಂದಿರೋದನ್ನು ನೋಡಿದ ರಾಶಿ, ನೀವ್ಯಾಕೆ ಸಪ್ಪಗಿದ್ದೀರಾ, ಏನಾಯ್ತು ಎಂದ್ಲು. ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಬಿಸಿಲಲ್ಲಿ ಹೊರಗಡೆ ಓಡಾಡಿದ್ನಲ್ಲ, ಅದಕ್ಕೆ ಮುಖ ಬಾಡಿದ ಹಾಗೆ ಇದೆ ಅಷ್ಟೇ ಎಂದನು. ಅವನಿಗೆ ಮಾವನ ಸ್ಥಿತಿ ತಿಳಿದಾಗಿನಿಂದ ಏನಾಗೋದೋ ಎಂಬ ಭೀತಿ ಕಾಡ್ತಾ ಇತ್ತು. ಆದರೆ ಅದನ್ನು ಹೆಂಡತಿಗೆ ಹೇಳಿದರೆ ಅಳಲು ಆರಂಭಿಸುತ್ತಾಳೆ. ನಂತರ ಅತ್ತೆಯವರಿಗೆ ಗೊತ್ತಾದರೆ ಇನ್ನು ಅವರ ಗೋಳು ನೋಡಲು ಆಗೋದಿಲ್ಲ. ಆಮೇಲೆ ಅವರನ್ನು ಸಮಾಧಾನ ಮಾಡುವುದು ಕಷ್ಟವಾಗುತ್ತದೆ ಎಂದು ಏನೂ ತಿಳಿಸದೆ ಮನದಲ್ಲೇ ಕೊರಗುತ್ತಿದ್ದನು. ನಾಗೇಂದ್ರನಿಗೆ ದೊಡ್ಡ ಅಳಿಯ ಪ್ರಸನ್ನನ ಮೇಲೆ ವಿಶೇಷ ಅಭಿಮಾನವಿತ್ತು. ಹಾಗೆಯೇ ಪ್ರಸನ್ನನಿಗೂ ಮಾವನ ಬಗ್ಗೆ ತುಂಬ ಗೌರವವಿತ್ತು. ತನ್ನ ತಂದೆಯನ್ನು ಕಳೆದುಕೊಂಡಾಗಿನಿಂದ ಮಾವನಲ್ಲೇ ತಂದೆಯನ್ನು ಕಾಣುತ್ತಿದ್ದನು. ಇಂಥ ಮಾವನು ಈ ದಿನ ಕಣ್ಮರೆಯಾದರೆ ಇನ್ಯಾರು ನನಗೆ ಗತಿ? ಮನೆಯಲ್ಲಿ ಹಿರಿ ಜೀವವಿದ್ದರೆ ಏನೋ ಒಂದು ರೀತಿ ಧೈರ್ಯವಿರುತ್ತದೆ ಎಂದು ಮನದಲ್ಲೇ ಕೊರಗುತ್ತಿದ್ದನು. ಗಂಡನ ಮುಖ ನೋಡಿದ ರಾಶಿಗೆ ಹೆದರಿಕೆಯಾಯ್ತಿತ್ತು. ತಂದೆಗೆ ಏನೋ ತೊಂದರೆಯಾಗಬಹುದು ಎಂದು ಊಹಿಸಿದಳು. ಇವರಿಗೆ ವಿಷಯ ಏನೆಂದು ಗೊತ್ತಾಗಿದೆ, ಆದರೆ ನಮ್ಮ ಬಳಿ ಹೇಳದೆ ಮನದಲ್ಲಿ ಕೊರಗುತ್ತಿದ್ದಾರೆ ಎಂದು ಅರಿತಳು. ಹಾಗಾಗಿ ಗಂಡನನ್ನು ಏನೂ ಕೇಳದೆ ತಾನು ಮೌನವಾದ್ಲು. ಅಪ್ಪ ಯಾವಾಗಲೂ ಅಮ್ಮನಿಗೆ ಜೊತೆಯಾಗಿದ್ದರು. ಈಗ ಅಪ್ಪ ಇಲ್ಲದಿದ್ದರೆ ಅಮ್ಮ ಒಬ್ಬರೇ ಹೇಗಿರ್ತಾರೆ? ಒಬ್ಬರನ್ನೇ ಇಲ್ಲಿ ಬಿಟ್ಟಿರಲು ಆಗೋದಿಲ್ಲ. ನಮ್ಮ ಜೊತೆ ಕರೆದುಕೊಂಡು ಹೋಗಬೇಕು, ನಮ್ಮ ಬಳಿಯೇ ಇಟ್ಕೊಳ್ಬೇಕು ಎಂದು ಮುಂದಿನ ಪರಿಸ್ಥಿತಿ ಬಗ್ಗೆ ಚಿಂತಿಸುತ್ತಾ ಕುಳಿತಳು. ಅವಳಿಗೆ ತಾಯಿಯ ಒಂಟಿತನವನ್ನು ನೆನೆದು ತುಂಬ ದುಃಖವಾಗಿ ಹೊಟ್ಟೆಯಲ್ಲಿ ಏನೋ ಒಂದು ರೀತಿ ಸಂಕಟವಾಗ್ತಿತ್ತು. ಇದನ್ನು ಯಾರಿಗೂ ಹೇಳಿಕೊಳ್ಳಲಾರದೆ ಅನುಭವಿಸಲಾರದೆ ತೊಳಲಾಡುತ್ತಿದ್ಲು. ಅಮ್ಮನ ಮುಂದೆ ನಗುವಿನ ಮುಖವಾಡ ಹಾಕ್ಕೊಂಡು ಹೆಚ್ಚು ಮಾತನಾಡದೆ ಮೌನ ವಹಿಸುತ್ತಿದ್ಲು. ಅಣ್ಣನ ಮಗಳು, ಅಳಿಯ ಎಲ್ಲರನ್ನೂ ನೋಡುತ್ತಿದ್ದ ಪಂಕಜಮ್ಮನಿಗೆ ಅವರ ಮೇಲೆ ಅನುಮಾನ ಬರ್ತಿತ್ತು. ಇವರೆಲ್ಲ ನನಗೆ ಹೇಳದೆ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ. ಏನಿರಬಹುದು? ಇವರ ಪ್ರಾಣಕ್ಕೇನಾದರೂ ಅಪಾಯವಿರಬಹುದಾ? ಇವರ ಮುಖವು ಸೊರಗಿದಂತಿದೆ. ನೋವಿನಿಂದ ಹಾಗೆ ಇರ್ಬೋದು. ವೈದ್ಯರು ನನಗೇನು ಹೇಳ್ತಿಲ್ಲ. ಅಣ್ಣನನ್ನು ಕರೆದು ಅವರಿಗೆ ಮಾತ್ರ ವಿಷಯ ತಿಳಿಸ್ತಿದ್ದಾರೆ. ಏನೆಂದು ತಿಳಿತಿಲ್ಲ. ಯಾರನ್ನ ಕೇಳಿದರೂ ಹರಕೆಯ ಉತ್ತರ ಕೊಡ್ತಿದ್ದಾರೆ ಎಂದು ಚಿಂತಿಸುತ್ತಾ ತೊಡಗಿದಳು. ತಂಗಿಯ ಮುಖ ಕಪ್ಪಾಗಿರೋದನ್ನು ನೋಡಿದ ಮಾಧವ ಹತ್ತಿರ ಬಂದು, ಯಾಕೆ ಪಂಕಜ ಹೀಗಿದ್ದೀಯಾ? ಭಾವನಿಗೆ ಏನೂ ಆಗೋದಿಲ್ಲ, ಹೆದರಬೇಡ ಎಂದು ಧೈರ್ಯ ಹೇಳಿದನು. ನನಗೇನೋ ಧೈರ್ಯ ಹೇಳ್ತಿದ್ದೀಯಾ ಅಣ್ಣ, ಆದರೆ ನಿನ್ನ ಮುಖ ಹೇಗಿದೆ ಎಂದು ನಿನಗೆ ಗೊತ್ತಾ? ಹೇಳಣ್ಣ, ಏನು ವಿಷಯ ಅಂತ ಎಂದ್ಲು. ಏನಿದೆಯಮ್ಮ, ನೀನೊಳ್ಳೆ ಸುಮ್ಮನೆ ಗಾಬರಿ ಪಡ್ತಿದ್ಯಾ ಅಷ್ಟೇ ಎನ್ನುತ್ತಾ ಪಕ್ಕಕ್ಕೆ ತಿರುಗಿಕೊಂಡನು. ಅಣ್ಣ ಯಾಕೆ ಪಕ್ಕಕ್ಕೆ ತಿರ್ಕೊಂಡಿದ್ದು? ನನ್ನನ್ನು ನೋಡಿ ನಿಜ ಹೇಳಿ ಎಂದಳು. ನಿಜ ಹೇಳೋದಕ್ಕೆ ಏನಮ್ಮ ಇದೆ? ವೈದ್ಯರು ಏನೂ ತೊಂದರೆ ಇಲ್ಲ ಎಂದು ಹೇಳ್ತಿದ್ದಾರೆ ಎಂದನು. ಮತ್ತು ನೀನು ಯಾಕಣ್ಣ ಹೀಗಿದೆಯಾ? ಭಾವ ಮಲಗಿ ನೋವು ಪಡ್ತಿರೋದನ್ನು ನನ್ನಿಂದ ನೋಡಲು ಆಗ್ತಾ ಇಲ್ಲಮ್ಮ. ಅದಕ್ಕೆ ಮನಸ್ಸಿಗೆ ತುಂಬ ಬೇಸರವಾಗ್ತಿದೆ ಎಂದನು ಕಣ್ಣೀರು ಒರೆಸುತ್ತಾ. ಅಣ್ಣನ ಮುಖ ನೋಡುತ್ತಾ ತಾನು ಕಣ್ಣೀರು ಸುರಿಸಿದ್ಲು. ತಂಗಿಯ ಕಣ್ಣಲ್ಲಿ ನೀರು ನೋಡಿದ ಮಾಧವ, ಛೇ, ನಾನೆಂಥ ದಡ್ಡ. ತಂಗಿಯ ಮುಂದೆ ಕಣ್ಣೀರು ಹಾಕ್ತಾ ಇದ್ದೀನಲ್ಲ. ನನ್ನನ್ನು ನೋಡ್ತಾ ಇದ್ರೆ ಆಕೆಗೂ ಇನ್ನೂ ದುಃಖ ಹೆಚ್ಚಾಗುತ್ತದೆ. ಅದನ್ನು ಹೇಗೆ ಸಹಿಸ್ಕೊಳ್ತಾಳೆ ಎಂದ್ಕೊಂಡು ತನ್ನ ಕಣ್ಣೀರು ಒರೆಸ್ಕೊಂಡು ತಂಗಿಯ ಬಳಿ ಬಂದು ಅವಳ ತಲೆ ನೆವರಿಸುತ್ತಾ, ಹುಚ್ಚಿ, ಯಾಕೆ ಕಣ್ಣೀರು ಸುರಿಸೋದು ಎಂದು ಹೇಳುತ್ತಾ ತಾನೇ ತಂಗಿಯ ಕಣ್ಣೀರು ಒರೆಸಿ ಅವಳನ್ನು ಎದೆಗವಚಿಕೊಂಡು ಬೆಂತಟ್ಟುತ್ತಾ ಸಮಾಧಾನ ಪಡಿಸಿದನು. ಹುಟ್ಟಿದ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಣಿಯಂತೆ ಮೆರೆದ್ಲು. ಮದುವೆಯಾಗಿ ಈ ಮನೆಗೆ ಬಂದ ದಿನದಿಂದಲೂ ಇವಳ ಬಾಳೆಲ್ಲ ಗೋಳಾಯಿತು. ಮೆಟ್ಟಿದ ಮನೆಯ ಗೌರವ ಕಾಪಾಡಲು ತನ್ನ ಸುಖ ಸಂತೋಷಗಳನ್ನೇ ತ್ಯಾಗ ಮಾಡುತ್ತಾ ಬದುಕಿದ್ಲು. ಆದರೆ ಇವಳಿಗೆ ಸಿಕ್ಕಿದ್ದೇನು? ನೋವಿನ ಕಡಲು. ಎಲ್ಲವನ್ನು ಬಿಟ್ಟು ನೀನು ನಿನ್ನ ಸಂಸಾರ, ಗಂಡ, ಮಕ್ಕಳ ಬಗ್ಗೆ ಮಾತ್ರ ಯೋಚಿಸು ಎಂದು ಎಷ್ಟು ಹೇಳಿದರೂ ಕೇಳದೆ ಮಾವನಿಗೆ ಕೊಟ್ಟ ಮಾತನ್ನು ಉಳಿಸ್ಬೇಕು. ಹಿರಿಯ ಸೊಸೆಯಾಗಿ ಈ ಮನೆಯ ಗೌರವ ಕಾಪಾಡುವುದು ನನ್ನ ಕರ್ತವ್ಯವೆಂದು ಬಾಳದ್ಲು. ಆದರೆ ಇವಳ ತ್ಯಾಗವನ್ನು ಯಾರೂ ಅರಿಯದೆ ಹೋದರು. ನಾನು ಕರೆದಾಗ ನನ್ನ ಜೊತೆ ಬಂದಿದ್ರೆ ಇಂದು ಇವಳಿಗೆ ಈ ಗತಿ ಬರ್ತಿರಲಿಲ್ಲ ಎಂದು ತಂಗಿಯ ಬಗ್ಗೆ ಯೋಚಿಸುತ್ತಿದ್ದನು. ಅಣ್ಣನ ಕಣ್ಣಿಂದ ಹರಿಯುತ್ತಿದ್ದ ಕಣ್ಣೀರು ಪಂಕಜಮ್ಮನ ಕೈ ಮೇಲೆ ಬಿದ್ದಿತು. ಪಂಕಜಮ್ಮ ಗಾಬರಿಯಿಂದ ಅಣ್ಣನ ಮುಖ ನೋಡಿ, ಯಾಕಣ್ಣ, ಏನಾಯಿತು? ಹೀಗೆ ಕಣ್ಣೀರು ಸುರಿಸ್ತಾ ಇದೆಯಲ್ಲ ಎಂದ್ಲು. ನಿನ್ನ ಬಗ್ಗೆನೇ ಯೋಚಿಸ್ತಾ ಇದ್ದೇನಮ್ಮ. ಕಷ್ಟವೆಂದರೆ ಏನೆಂದು ಅರಿಯದೆ ಸುಖವಾಗಿ ಬೆಳೆದೆ. ಈ ಮನೆಗೆ ಬಂದ ಮೇಲೆ ಸುಖವನ್ನೇ ಮರೆತೆ. ನಾನು ಎಷ್ಟು ಸಲ ಕರೆದೆ, ನನ್ನ ಜೊತೆ ಬಂದಿದ್ರೆ ಈ ರೀತಿ ಆಗ್ತಿತ್ತಾ? ನಿನ್ನ ತ್ಯಾಗಕ್ಕೆ ಸಿಕ್ಕ ಬೆಲೆ ಇದೇನಾ? ನಿನ್ನ ದಡ್ಡತನದಿಂದ ಹುಟ್ಟಿ ಪ್ರಪಂಚವನ್ನು ನೋಡುವ ಮೊದಲೇ ಮಗುವನ್ನು ಕಳ್ಕೊಂಡೆ.
ಈಗ ಭಾವನ ಸ್ಥಿತಿ ಹೀಗಾಯಿತು. ಇದನ್ನೆಲ್ಲ ನಾನು ಈ ಕಣ್ಣಿನಿಂದ ಹೇಗಮ್ಮ ನೋಡ್ಕೊಂಡಿರಲಿ? ಈ ನೋವನ್ನು ತಡೆದುಕೊಳ್ಳಲು ನನ್ನಿಂದ ಆಗ್ತಾ ಇಲ್ಲ ಅಮ್ಮ ಎಂದು ಹತ್ತುಬಿಟ್ಟನು. ತನ್ನ ಮನದ ದುಃಖವನ್ನು ಕರಗಿ ಕಣ್ಣೀರಾಗಿ ಹರಿದು ಹೋಗುವವರೆಗೂ ಹತ್ತನು. ಅಣ್ಣನ ಎದೆಗೊರಗಿ ಅಣ್ಣನ ದುಃಖದಲ್ಲಿ ತಾನು ಭಾಗಿಯಾದ್ಲು ಪಂಕಜಮ್ಮ. ಅದೆಷ್ಟೊತ್ತು ಇಬ್ಬರು ಹೀಗೆ ಇದ್ರೋ ಅವರಿಗೆ ಸಮಯದ ಅರಿವೇ ಇರಲಿಲ್ಲ. ವೈದ್ಯರು ಕರೆದರೆಂದು ಪ್ರಸನ್ನ ಮಾಧವನನ್ನು ಹುಡುಕಾಡಿದರು. ವಿಷಯ ಏನೆಂದು ತನಗೆ ಹೇಳಿ ಎಂದು ವೈದ್ಯರನ್ನು ಕೇಳಿದ್ರು. ಅವರು ಏನೂ ಹೇಳದೆ ಮಾಧವರನ್ನೇ ಕರೆಯಿರಿ, ಅವರ ಬಳಿಯೇ ಮಾತನಾಡಬೇಕು ಎಂದರು. ಪ್ರಸನ್ನ ಮಾಧವನನ್ನು ಹುಡುಕುತ್ತಾ ಬಂದವನು ಅಣ್ಣ ತಂಗಿ ಇಬ್ಬರು ದುಃಖ ಪಡುತ್ತಿರುವುದನ್ನು ನೋಡಿ ಅತ್ತೆಯವರಿಗೆ ಎಲ್ಲ ವಿಷಯ ಹೇಳಿದ್ರೇನೋ ಅಂದುಕೊಂಡು ಹತ್ತಿರ ಬಂದು, ಏನು ಚಿಕ್ಕಪ್ಪ ಇದು, ಯಾಕೆ ಹೀಗೆ ದುಃಖ ಪಡ್ತಾ ಇದ್ದೀರಾ ಎಂದನು. ಏನೂ ಇಲ್ಲ ಪ್ರಸನ್ನ, ಪಂಕಜ ಹುಟ್ಟಿದಾಗಿಲಿಂದ ಮುದ್ದಾಗಿ ಬೆಳೆದ್ಲು. ಒಂದಿಷ್ಟು ನೋವು ಸಹ ಅವಳಿಗೆ ತಗುಲದಂತೆ ನಾವೆಲ್ಲ ಪ್ರೀತಿಯಿಂದ ಸಾಕಿ ಬೆಳೆಸಿದ್ವಿ. ಮದುವೆಯಾಗಿ ಬಂದ ದಿನದಿಂದಲೂ ಇವಳ ಕಣ್ಣೀರು ತಪ್ಪಲಿಲ್ಲ. ಅದಕ್ಕೆ ಮನಸ್ಸಿಗೆ ನೋವಾಯಿತು. ಅದನ್ನೆಲ್ಲ ನೆನಪು ಮಾಡಿಕೊಂಡು ಅಳ್ತಾ ಇದ್ವಿ ಎಂದನು. ಚಿಕ್ಕಪ್ಪ, ನಿಮ್ಮನ್ನು ವೈದ್ಯರು ಕರೆಯುತ್ತಿದ್ದಾರೆ, ಬೇಗ ಹೋಗ್ಬೇಕಂತೆ ಎಂದ ಪ್ರಸನ್ನ. ಹೌದಾ, ಯಾಕೆಂದು ಕೇಳಲಿಲ್ವಾ? ಕೇಳಿದೆ, ಆದರೆ ಅವರು ಏನೂ ಹೇಳಲಿಲ್ಲ, ನಿಮ್ಮನ್ನೇ ಮಾತನಾಡಬೇಕು ಎಂದರು. ನನಗೆ ಹೇಳುವಂಥದ್ದು ಏನಿರುತ್ತೆ? ನಿನಗೆ ಹೇಳಬಹುದಿತ್ತು, ಏನಾದರೂ ಔಷಧಿ ತರಬೇಕಿತ್ತೇ ಏನೋ, ಅಷ್ಟೇ, ಇನ್ನೇನಿರುತ್ತದೆ, ಬಾ ಹೋಗೋಣ ಎಂದು ಪ್ರಸನ್ನನನ್ನು ಕರ್ಕೊಂಡು ಹೊರಟನು. ಇಬ್ಬರು ವೈದ್ಯರ ಕೊಠಡಿಗೆ ಬಂದರು. ವೈದ್ಯರು ಇವರಿಬ್ಬರನ್ನು ನೋಡಿ ಹೇಳೋ ಬೇಡವೋ ಎಂದು ಅನುಮಾನಿಸುತ್ತಾ ಮಾಧವನ ಕಡೆ ನೋಡಿದ್ರು. ಸರ್, ಇವರು ನಮ್ಮ ಮಾವನವರ ದೊಡ್ಡ ಅಳಿಯ, ಇವರಿಗೆ ಎಲ್ಲ ವಿಷಯ ಗೊತ್ತಿದೆ, ಏನೂ ಪರವಾಗಿಲ್ಲ ಹೇಳಿ ಎಂದ. ಸರಿ, ಹಾಗಾದರೆ ಹೇಳ್ತೀನಿ ಅಂದು ನೀವು ಯಾವುದೇ ವಿಚಾರವಿದ್ರೂ ನನಗೆ ಮಾತ್ರ ಹೇಳಿ ಎಂದು ಹೇಳಿದ್ರಲ್ಲ, ಅದಕ್ಕೆ ಅನುಮಾನವಿದೆ. ಹೌದು ಸರ್, ಹಾಗೆ ಹೇಳಿದ್ದೆ, ಆದರೆ ನನ್ನ ಮುಖ ನೋಡಿ ಇವರು ಏನು ನೋವಲ್ಲಿದ್ದೀರಾ, ಕಾರಣವೇನು ಎಂದು ಕೇಳುತ್ತಾ ಪೂರ್ತಿ ವಿಷಯ ಹೇಳುವವರೆಗೂ ಬಿಡಲಿಲ್ಲ, ಹಾಗಾಗಿ ಹೇಳಿದೆ. ಹೋಗಲಿ ಬಿಡಿ, ಒಳ್ಳೆಯ ಕೆಲಸನೇ ಮಾಡಿದ್ದೀರಾ. ನೀವು ಒಬ್ಬರೇ ಕೊರಗುತ್ತಿದ್ದದ್ದನ್ನು ನೋಡಲಾಗ್ತಿರಲಿಲ್ಲ. ಇನ್ನೊಬ್ಬರು ನಿಮ್ಮ ಜೊತೆಗಿದ್ದರೆ ಸ್ವಲ್ಪ ಸಮಾಧಾನವಿರುತ್ತದೆ, ನಿಮಗಷ್ಟು ನೋವು ಕಾಡೋದಿಲ್ಲ ಎಂದು ಹೇಳಿದರು ವೈದ್ಯರು. ಡಾಕ್ಟರ್, ಈಗ ತಾವು ನಮ್ಮನ್ನು ಕರೆಸಿದ ಕಾರಣವೇನೆಂದು ಕೇಳಬಹುದಾ? ವಿಷಯ ಇದೆ, ಅದನ್ನೇ ಹೇಳಬೇಕೆಂದು ಕರೆಸಿದೆ, ಆದರೆ ಹೇಗೆ ಹೇಳಬೇಕೆಂದು ನನಗೆ ತೋಚ್ತಾ ಇಲ್ಲ. ಅದನ್ನು ಕೇಳಿ ನೀವು ಹೇಗೆ ಸ್ಪಂದಿಸ್ತೀರೋ ಎಂದು ಅನಿಸ್ತಾ ಇದೆ. ಡಾಕ್ಟರ್, ವಿಷಯ ಏನೇ ಇದ್ರೂ ಹೇಳಿ, ಪರವಾಗಿಲ್ಲ, ನಾವು ಎಲ್ಲದಕ್ಕೂ ತಯಾರಾಗಿ ಇದ್ದೀವಿ. ನಾನು ಎಷ್ಟೇ ಹೆದರಿದ್ರೂ ಏನಾಗಬೇಕು ಅದೇ ಆಗುತ್ತೆ, ಯಾವುದು ನಿಲ್ಲೋದಿಲ್ಲ. ಒಟ್ನಲ್ಲಿ ನನ್ನ ತಂಗಿಯ ಹಣೆ ಬರಹವೇ ಚೆನ್ನಾಗಿಲ್ಲ. ಮದುವೆ ಯಾದಾಗಲಿಂದ ಅವಳಿಗೆ ಸುಖ ಸಂತೋಷ ಅನ್ನೋದೇ ಇಲ್ಲ ಎಂದು ಕಣ್ಣೀರು ಹಾಕಿದನು ಮಾಧವ. ಮಾಧವ ಅವರೇ, ಸುಮ್ಮನೆ ಇರಿ, ಸಮಾಧಾನ ಮಾಡ್ಕೊಳ್ಳಿ, ಅದಕ್ಕೆ ನಾನು ಹೇಳಲು ಅನುಮಾನಿಸ್ತಾ ಇರೋದು. ಇಲ್ಲ ಡಾಕ್ಟರ್, ಹೇಳಿ, ಏನೋ ನೆನಪಾಯಿತು, ಅದಕ್ಕೆ ಹಾಗೆ ಕಣ್ಣೀರು ಬಂತು ಅಷ್ಟೇ, ನೀವು ಹೇಳಿ ಎಂದನು. ಇನ್ನು 2 ದಿನ ಅಷ್ಟೇ, ಆಮೇಲೆ ನಾವೇನೂ ಮಾಡಲಾಗೋದಿಲ್ಲ. ನಮ್ಮ ಕೈಲಾದ ಎಲ್ಲ ಪ್ರಯತ್ನನೂ ಮಾಡಿ ಆಯಿತು, ಆದರೆ ಅದರಿಂದ ಏನೂ ಪ್ರಯೋಜನವಾಗ್ತಾ ಇಲ್ಲ. ನೀವು ಬಂದಿದ್ದು ತುಂಬ ತಡವಾಗಿದೆ. ಮೊದಲೇ ಬಂದು ತೋರಿಸ್ಕೊಂಡಿದ್ರೆ ಏನಾದರೂ ಮಾಡ್ಬೋದಿತ್ತು. ನೀವು ಈಗಲೇ ಮನೆಗೆ ಕರ್ಕೊಂಡು ಹೋಗ್ತಿರೋ ಅಥವಾ ಇಲ್ಲೇ ಇಟ್ಟಿರ್ತೀರೋ, ನಿಮ್ಮಿಷ್ಟ, ಎಲ್ಲಿದ್ದರೂ ಇನ್ನು 2 ದಿನ ಅಷ್ಟೇ ಎಂದರು. ಈ ಮಾತನ್ನು ಕೇಳಿ ಇಬ್ಬರು ಸ್ವಲ್ಪ ಹೊತ್ತು ಶಿಲೆಗಳಂತೆ ಕುಳಿತುಬಿಟ್ರು. ಯಾರ ಬಾಯಿಂದಲೂ ಮಾತು ಬರಲಿಲ್ಲ. ಮನಸ್ಸು ಭಾರವಾಗಿ ನಿಟ್ಟಿಸಿರು ಬಿಟ್ಟು ತಲೆ ತಗ್ಗಿಸಿ ಕುಳಿತರು. ಮಾಧವ ಅವರೇ, ನೀವೇ ಹೀಗೆ ಕುಳಿತರೆ ಪಂಕಜಮ್ಮನವರ ಗತಿ ಏನು ಅಂತ ಯೋಚಿಸಿದ್ದೀರಾ? ಅವರಿಗೆ ಯಾರು ಸಮಾಧಾನ ಹೇಳ್ತಾರೆ? ನೀವು ಧೈರ್ಯ ತಂದ್ಕೊಳ್ಳಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಆ ದೇವರ ಆಟ. ಅದರಂತೆ ನಾವೆಲ್ಲ ಬದುಕಬೇಕು. ಇದೆಲ್ಲವನ್ನು ನಾನು ನಿಮಗೆ ಹೇಳಬೇಕಿಲ್ಲ, ನೀವೇ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಧೈರ್ಯ ಹೇಳಬೇಕು ಎಂದರು ವೈದ್ಯರು. ಸ್ವಲ್ಪ ಹೊತ್ತು ಹಾಗೆ ಇದ್ದ ಮಾಧವ ನಿಟ್ಟಿಸಿರು ಬಿಡುತ್ತಾ ಮೇಲೆದ್ದು ಪ್ರಸನ್ನನಿಗೂ ಸಮಾಧಾನವಾಗಿರಲು ಹೇಳಿ, ಸರಿ ಡಾಕ್ಟರ್, ಪಂಕಜಳನ್ನು ಮಾತನಾಡಲು ಅವಳ ಗಂಡನ ಬಳಿ ಕಳುಹಿಸ್ಬೋದಾ ಎಂದನು. ಕಳುಹಿಸಿ, ಇನ್ನು 2 ದಿನ, ಅದರಲ್ಲಿ ನಿರ್ಬಂಧವೇನಿದೆ? ಎಲ್ಲರೂ ಮಾತನಾಡಿ, ನಿಮ್ಮವರು ಯಾರಾದರೂ ಇದ್ದರೆ ಹೇಳಿ ಕಳುಹಿಸಿ, ಅವರು ಮಾತನಾಡಿಸಲಿ. ನಾಗೇಂದ್ರನವರ ನೆಂಟರು ಬರೋವರಿದ್ದರೆ ಬಂದು ಮಾತನಾಡಿಸಲಿ ಎಂದು ಹೇಳಿದರು ವೈದ್ಯರು. ಅವರಿಗೆ ಅಂಥ ಆತ್ಮೀಯರು ಇಲ್ಲ ಬಿಡಿ ಡಾಕ್ಟರ್ ಎಂದು ನಿರ್ಲಿಪ್ತವಾಗಿ. ಮಾಧವರವರೇ, ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾಗೇಂದ್ರ ಅವರಿಗೆ ಒಡ ಹುಟ್ಟಿದವರು ಯಾರೂ ಇಲ್ವೇ? ಇದ್ದಾರೆ ಡಾಕ್ಟರ್, 2 ತಮ್ಮಂದಿರು, 2 ತಂಗಿಯರು, ಆದರೆ
ಅವರು ಈಗ ಇಲ್ಲಿಗೆ ಬಂದು ನೋಡೋದಿಲ್ಲ, ಪ್ರಾಣ ಹೋದ್ಮೇಲೆ ಸಂತೋಷದಿಂದ ನೋಡಲು ಬರ್ಬೋದು ಅಷ್ಟೇ ಎಂದನು ಸಿಟ್ಟಿನಿಂದ. ಏನು ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಿದ್ದೀನಿ ಡಾಕ್ಟರ್. ಇಂದು ಮಾಧವನಿಗೆ ಇಂಥ ಸ್ಥಿತಿ ಬರಲು ಅವರೇ ಕಾರಣರು ಎಂದು ನಡೆದ ವಿಷಯವನ್ನು ತಿಳಿಸಿದನು. ಎಂಥ ದುರಂತದ ಸಂಗತಿ! ಹಾವಿಗೆ ಹಾಲೆರೆದ ಹಾಗೆ ಆಯಿತು ನಾಗೇಂದ್ರರ ಸ್ಥಿತಿ. ಏನು ಮಾಡೋದಕ್ಕಾಗೋದಿಲ್ಲ. ಆದರೂ ನೀವು ಒಂದು ಮಾತು ತಿಳಿಸೋದು ಒಳ್ಳೆಯದು ಅನಿಸುತ್ತೆ. ಕೊನೆಗಾಲದಲ್ಲಿ ನೀವ್ಯಾಕೆ ಅಪವಾದ ಹೊತ್ಕೋತೀರಾ ಎಂದು ವೈದ್ಯರು ಹೇಳಿದರು. ಹೌದು, ನೀವು ಹೇಳೋದು ಸರಿನೇ. ಈ ದಿನವೇ ತಿಳಿಸ್ತೇನೆ. ಬಂದು ಮಾತನಾಡಿಸಿದ್ರೆ ಮಾತನಾಡಲಿ. ಭಾವನವರಿಗೆ ತಮ್ಮಂದರು ತಂಗಿಯರು ಅಂದರೆ ಪ್ರಾಣ ಬಿಡ್ತಿದ್ರು ಎಂದ ಮಾಧವ ಪ್ರಸಾದನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು. ಈ ಮಾತು ಕೇಳಿದ ಪ್ರಸಾದ್ ಒಂದು ಕ್ಷಣ ಕಲ್ಲಿನಂತೆ ಹಾಗೆ ಕುಳಿತುಬಿಟ್ಟನು. ಇನ್ನು ಅಣ್ಣ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ ಎಂದು ನೆನೆದಾಗ ಕಣ್ಣಲ್ಲಿ ನೀರು ಚಿಮ್ಮಿತು. ತಮ್ಮನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು, ತನ್ನ ಸುಖ ಸಂತೋಷಗಳನ್ನು ನಮಗಾಗಿ ದಾರೆ ಎರೆದ್ರು. ಅಂತ ಅಣ್ಣ ಇಂದು ನಮ್ಮನ್ನೆಲ್ಲ ಅಗಲಿ ಹೋಗ್ತಿದ್ದಾರೆ ಎಂದು ದುಃಖಿಸಿದನು. ತಾನು ಹಿಂದೆ ಹೋಗಿ ಅಣ್ಣನನ್ನು ನೋಡಿಕೊಂಡು ಬರಬೇಕು ಎಂದುಕೊಂಡು ತಮ್ಮನಿಗೆ ಮತ್ತು ಅಕ್ಕಂದಿರಿಗೆ ತಿಳಿಸಿದನು. ಪರಿಮಳಳಿಗೆ ದುಃಖವಾಯಿತು. ತಾನು ಮದುವೆಗೆ ಮೊದಲಿನಿಂದಲೂ ಅಣ್ಣನ ಬಳಿಯೇ ಹೆಚ್ಚಾಗಿ ಇರ್ತಿದ್ಲು. ಆ ಪ್ರೀತಿ ಸಲಿಗೆ ನೆನಪಾಗಿ ಕಣ್ಣೀರಿಟ್ಲು. ಕೋಮಲ ಮತ್ತು ಶ್ಯಾಮ್ ಸುಂದರನಿಗೆ ದುಃಖವಾಗಲಿಲ್ಲ. ಆದರೂ ಪ್ರಸಾದ್ ಹೇಳಿದಂತೆ ಇಂಥ ಸಮಯದಲ್ಲಿ ವಿಷಯ ತಿಳಿದ ಮೇಲೆ ಹೋಗದೇ ಇರೋದು ಚೆನ್ನಾಗಿರೋದಿಲ್ಲ. ನಾಳೆ ಎಲ್ಲರೂ ಹೋಗಿ ಬರೋಣ ಎಂದನು. ಪ್ರಸಾದ್ ಹೇಳಿದಂತೆ ಎಲ್ಲರೂ ಆಸ್ಪತ್ರೆಗೆ ಬಂದು ಅಣ್ಣನಿರುವ ವಾರ್ಡಿಗೆ ಹೋದರು. ತನ್ನ ತಮ್ಮ ತಂಗಿಯರನ್ನು ನೋಡಿ ಮುಖದಲ್ಲಿ ನಗು ಮೂಡಿತು. ಅದು ಕ್ಷಣ ಮಾತ್ರ ಅಷ್ಟೇ. ಮರುಕ್ಷಣದಲ್ಲಿ ದುಃಖ ಮುಖ ಗಂಭೀರವಾಯಿತು. ಎಲ್ಲರನ್ನು ನೋಡುತ್ತಾ ಬನ್ನಿ, ಚೆನ್ನಾಗಿದ್ದೀರಾ ಎಂದನು. ಯಾರ ಬಾಯಲ್ಲೂ ಮಾತು ಹೊರಡಲಿಲ್ಲ. ಮೌನವಾಗಿ ನಿಂತು ಅಣ್ಣನನ್ನು ನೋಡುತ್ತಿದ್ರು. ಕೋಮಲಾಳಂತೂ ಅಣ್ಣನಿಗೆ ತಕ್ಕ ಶಾಸ್ತ್ರಿಯೇ ಆಯಿತು. ನನ್ನನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗೆ ಕಳಿಸಿದನು ಎಂದು ಮನದಲ್ಲಿ ಶಾಪ ಹಾಕುತ್ತಿದ್ಲು. ಪ್ರಸಾದ್ ಅಣ್ಣನ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕುತ್ತಿದ್ದನು. ಅಣ್ಣನ ಕೈ ಹಿಡ್ಕೊಂಡು ತನ್ನ ಕಣ್ಣಿಗೊತ್ತಿಕೊಂಡನು. ಅಣ್ಣನನ್ನು ಏನೆಂದು ಮಾತನಾಡಲಿ? ಆ ಅರ್ಹತೆಯನ್ನು ಕಳೆದುಕೊಂಡಿದ್ದೇನೆ ಎಂದು ತನಗೆ ತಾನೇ ಹೇಳಿಕೊಂಡು ಸುಮ್ಮನೆ ಇದ್ದನು. ಪರಿಮಳ ಅಣ್ಣನ ಬಳಿಗೆ ಬಂದು, ಏನಣ್ಣ ಹೀಗೆಲ್ಲ ಆಯಿತು ಎಂದು ದುಃಖಿಸಿದ್ಲು. ಚೆನ್ನಾಗಿದ್ಯಮ್ಮ, ನಾನು ಮಾಡಿದ ಕೆಲಸಕ್ಕೆ ಸರಿಯಾಗಿಯೇ ಆಗಿದೆಯಲ್ಲ. ಎಲ್ಲರೂ ತನ್ನವರೆಂದು ಪ್ರೀತಿಯಿಂದ ನೋಡ್ಕೊಂಡಿರೋದಕ್ಕೆ ನನಗೆ ಸಿಕ್ಕ ಬಳುವಳಿ ಇದು. ಇದಕ್ಕಿಂತಲೂ ಇನ್ನೇನು ಬೇಕು ಎಂದು ವಿಷಾದದಿಂದ ನಗುತ್ತಾ ಈ ಮಾತು ಕೇಳಿ ಎಲ್ಲರೂ ತಲೆ ತಗ್ಗಿಸುವಂತಾಯಿತು. ಸ್ವಲ್ಪ ಹೊತ್ತು ಇದ್ದು ನಂತರ ಹೊರಗೆ ಬಂದರು. ಪಂಕಜಮ್ಮ ಎಲ್ಲರನ್ನು ನೋಡಿ ಕಣ್ಣೀರು ಹಾಕಿದ್ಲು. ಸುಮ್ಮನಿರಿ ಅತ್ತಿಗೆ, ಕಣ್ಣೀರು ಹಾಕಬೇಡಿ, ಅಣ್ಣನಿಗೆ ಏನೂ ಆಗೋದಿಲ್ಲ ಎಂದು ಧೈರ್ಯ ಹೇಳಲು ಪರಿಮಳ. ಪ್ರಸಾದ್ ಅತ್ತಿಗೆಯ ಬಳಿ ಬಂದು ಅವರನ್ನು ತಬ್ಬಿಕೊಂಡು ಜೋರಾಗಿ ಹತ್ಬಿಟ್ಟನು. ಗಂಡ ಈ ರೀತಿ ಅಳುತ್ತಿರೋದನ್ನು ನೋಡಿದ ವಿದ್ಯಾಗೆ ಸಿಟ್ಟು ಬಂದಿತು. ಅವರಿಗೇನಾದರೆ ನಮಗೇನು, ಏನೋ ಎಲ್ಲ ಇವರಿಂದಲೇ ಅನ್ನುವ ಹಾಗೆ ಆಡ್ತಿದ್ದಾರೆ ಎಂದುಕೊಂಡ್ಲು ಸಿಟ್ಟಿನಿಂದ. ಪ್ರಸಾದನನ್ನು ಹೀಗೆ ಹೇಗೆ ಸಮಾಧಾನ ಪಡಿಸಬೇಕೆಂದು ಪಂಕಜಮ್ಮನಿಗೆ ಹೊಳೆಯಲಿಲ್ಲ. ತಾನು ಅಳುತ್ತಾ ಸುಮ್ಮನೆ ಇದ್ಬಿಟ್ಲು. ಮಾಧವ ಬಂದು ಎಲ್ಲರನ್ನೂ ಸಮಾಧಾನ ಪಡಿಸಿದ. ಹೊರಗೆ ಕರೆತಂದು ಎಲ್ಲರೂ ಹೀಗೆ ಅಳುತ್ತಾ ಕೂತ್ರೆ ಹೇಗೆ? ಪ್ರಸಾದ್, ನೀನು ತಿಳಿದವನು, ಎಲ್ಲರಿಗೂ ಸಮಾಧಾನ ಮಾಡಬೇಕೆಂದವನು. ನೀನೇ ಈ ರೀತಿಯಾದರೆ ನಿಮ್ಮ ಅತ್ತಿಗೆ ಹೇಗಿರ್ತಾರೆ? ನೀನೇ ಹೇಳು. ಹೋಗಿ ನಿಮ್ಮ ಅಣ್ಣನ ಬಳಿ ಸಮಾಧಾನದಿಂದ ಮಾತನಾಡು. ಅವರಿಗೆ ನೀವು ಮಾಡಿದ ಮೋಸಗಳೆಲ್ಲ ಮರೆತು ಸಂತೋಷವಾಗಿ ಇರಲಿ. ಅವರ ಕೊನೆಗಾಲ ಸಮೀಪಿಸುತ್ತಿದೆ. ಈಗಲಾದರೂ ನೆಮ್ಮದಿಯಾಗಿರಲಿ. ಹೋಗಪ್ಪ ಎಂದು ಪ್ರಸಾದನನ್ನು ಕಳುಹಿಸಿದನು. ಪ್ರಸಾದನ ಜೊತೆ ಪರಿಮಳ ತಾನು ಹೋದ್ಲು. ಇಬ್ಬರು ಅಣ್ಣನ ಬಳಿ ಕುಳಿತುಕೊಂಡು ಅಣ್ಣನಿಂದ ತನಗಾದ ಉಪಕಾರವನ್ನು ಸ್ಮರಿಸುತ್ತಾ, ನಿಮ್ಮಿಂದಲೇ ಈ ದಿನ ಇಷ್ಟು ಸಂತೋಷವಾಗಿರೋದು ಎಂದು ಅಣ್ಣನನ್ನು ಮಾಡಿದ ತ್ಯಾಗವನ್ನು ಹೇಳಿಕೊಂಡು ಕೂತಿದ್ರು. ವೈದ್ಯರು ಬಂದು ಎಲ್ಲರೂ ಹೊರಗೆ ಹೋಗು, ಪರೀಕ್ಷೆ ಮಾಡಬೇಕು ಎಂದರು. ಅಕ್ಕ ತಮ್ಮ ಇಬ್ಬರು ಹೊರ ಬಂದರು. ನಾಗೇಂದ್ರನ ಆರೋಗ್ಯದ ಸ್ಥಿತಿಯನ್ನು ಅರಿತು ಅವರಿಗೆ ಚಿಕಿತ್ಸೆ ನೀಡಿ ಹೋದರು. ಪಂಕಜಮ್ಮ ಬಾಗಿಲಲ್ಲೇ ಕಾದಿದ್ದು ಈಗ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಎಂದು ವೈದ್ಯರನ್ನು ಕೇಳಲು. ನೀವೇ ಹೋಗಿ ನೋಡಿ ಅಮ್ಮ, ಅವರಿಗೆ ಧೈರ್ಯ ಹೇಳಿ ಸಂತೋಷವಾಗಿರುವಂತೆ ನೋಡ್ಕೊಳ್ಳಿ, ದುಃಖದ ವಿಷಯ ಏನೂ ಹೇಳಬೇಡಿ ಎಂದು ಹೇಳಿದರು. ಪಂಕಜಮ್ಮ ಕೋಣೆಯೊಳಗೆ ಹೋಗುತ್ತಲೇ ನಾಗೇಂದ್ರ ಹತ್ತಿರ ಬರುವಂತೆ ತಿಳಿಸಿದನು. ಪಂಕಜಮ್ಮ ಗಂಡನ ಪಕ್ಕ ಕುಳಿತುಕೊಂಡ್ಳು. ನಾಗೇಂದ್ರ ಹೆಂಡತಿಯ ಕೈಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು, ಪಂಕಜ, ನನ್ನನ್ನು ಕ್ಷಮಿಸು. ನನ್ನನ್ನು ನಂಬಿ ನನ್ನ ಮನೆಗೆ ಬಂದೆ ನೀನು. ನನ್ನಿಂದ ಬರೀ ನೋವನ್ನೇ ಉಂಡೆ. ಯಾವ ಸುಖ ಸಂತೋಷವನ್ನು ನಾನು ನಿನಗೆ ನೀಡಲಿಲ್ಲ. ನಮ್ಮವರು ಎಂದು ಆಸೆಪಟ್ಟು ಎಲ್ಲ ಅವರಿಗಾಗಿ ಮಾಡಿದೆ.
ಕಷ್ಟಪಟ್ಟು ದುಡಿದಂಥ ಸಂಪಾದನೆಯನ್ನೆಲ್ಲ ಅವರಿಗೆ ಸುರಿದೆ. ಆದರೆ ಈ ನೀತಿಯನ್ನು ಅವರು ಅರಿತುಕೊಳ್ಳಿಲ್ಲ. ಈ ದಿನ ನನಗೀ ಸ್ಥಿತಿ ಬರಲು ಅವರೇ ಕಾರಣರಾದರು. ಮನೆಯ ಹಿರಿಮಗನಾಗಿ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ತಮ್ಮಂದಿರು ಮತ್ತು ತಂಗಿಯ ಬಾಳು ಚೆನ್ನಾಗಿರಲು ಬಯಸಿದೆ. ಈಗ ನನ್ನ ಆಸೆಯಂತೆ ಅವರೇನು ಚೆನ್ನಾಗೇ ಬದುಕ್ತಿದ್ದಾರೆ. ನಾನು ಅವರಿಗಾಗಿ ಮಾಡಿದ ತ್ಯಾಗವನ್ನು ಸ್ಮರಿಸದೆ ನನ್ನ ಅವನತಿಯನ್ನೇ ಕೋರ್ತಿದ್ದಾರೆ. ಅವರೆಲ್ಲರೂ ಇಷ್ಟು ಬದಲಾಗ್ತಾರೆ ಎಂದು ನಾನು ಅಂದ್ಕೊಂಡಿರಲಿಲ್ಲ. ಇನ್ಮುಂದೆ ನಮ್ಮ ಮಕ್ಕಳಿಗೆ ಎಲ್ಲ ನೀನೇ, ಅವರನ್ನು ಚೆನ್ನಾಗಿ ನೋಡ್ಕೋ. ನಿಮಗಾಗಿ ನಾನೇನು ಉಳಿಸಲಿಲ್ಲ, ಅದೇ ನೋವು ನನ್ನನ್ನು ಕಾಡ್ತಾ ಇದೆ ಎಂದು ತನಗೆ ತೋಚಿದ್ದನ್ನೆಲ್ಲವನ್ನು ಹೇಳಿ ಮನಸ್ಸು ಹಗುರ ಮಾಡಿಕೊಂಡನು. ಗಂಡನ ಮಾತುಗಳನ್ನು ಕೇಳುತ್ತಾ ಕುಳಿತಿದ್ದ ಪಂಕಜಮ್ಮನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು. ಯಾಕೆ ಹೀಗೆಲ್ಲ ಏನೇನೋ ಮಾತನಾಡ್ತಾ ಇದ್ದೀರಾ? ನಿಮ್ಗೇನೂ ಆಗೋದಿಲ್ಲ, ಸುಮ್ಮನೆ ಇರಿ ಎಂದು ಹೇಳಿದ್ಲು. ನಾಗೇಂದ್ರ ವಿಷಾದದಿಂದ ನಗುತ್ತಾ, ನನ್ನ ಸ್ಥಿತಿ ಹೇಗಿದೆ ಎಂದು ನನಗೆ ಗೊತ್ತಾಗ್ತಾ ಇದೆ. ನೀನು ಹೆದರಬೇಡ, ನನ್ನ ಕೊನೆಗಾಲ ಸಮೀಪಿಸ್ತಾ ಇದೆ. ಮಕ್ಕಳಿಗೂ ನೀನೇ ಧೈರ್ಯ ಹೇಳಬೇಕು. ಈ ಭೂಮಿಯ ಮೇಲೆ ನಮ್ಮ ಆಟ ಮುಗಿಯುತ್ತಿದ್ದಂತೆ ನಾವು ಇಲ್ಲಿಂದ ನಮ್ಮ ಕರ್ತವ್ಯ ಮುಗಿಸಿ ಹೋಗಬೇಕು ಎಂದನು. ಪಂಕಜಮ್ಮ ಗಂಡನ ಬಾಯಿಯ ಮೇಲೆ ಕೈ ಇಟ್ಟು, ಹೀಗೆಲ್ಲ ಮಾತನಾಡಬೇಡಿ, ಸುಮ್ಮನಿರಿ ಎಂದ್ಲು. ಈಗ ನನ್ನ ಮನಸ್ಸು ಬಿಚ್ಚಿ ಮಾತನಾಡಲು ಅವಕಾಶ ಕೊಡು. ಹೋಗಿ ಮಕ್ಕಳನ್ನು, ಅಳಿಯಂದ್ರನ್ನು, ನಿಮ್ಮ ಅಣ್ಣನನ್ನು ಕರ್ಕೊಂಡು ಬಾ ಎಂದನು. ಪಂಕಜಮ್ಮ ಬಂದು ಎಲ್ಲರನ್ನೂ ಕರೆದ್ಲು. ಎಲ್ಲರೂ ಬಂದಾಗ ನಾಗೇಂದ್ರ ಎಲ್ಲರನ್ನೂ ಒಮ್ಮೆ ಕಣ್ತುಂಬ ನೋಡಿ ತೃಪ್ತಿಯ ನಗೆ ನಕ್ಕನು. ಮಾಧವನನ್ನು ಹತ್ತಿರ ಕರೆದು, ನನ್ನ ಕುಟುಂಬವನ್ನು ನಿನ್ನ ಕೈಯಲ್ಲಿ ಇಡ್ತಿದ್ದೇನೆ, ಇವರೆಲ್ಲರೂ ಜವಾಬ್ದಾರಿ ನಿನ್ನದೇ ಎಂದನು. ಬಾವಾ, ನೀವು ಹೀಗೆಲ್ಲ ಮಾತನಾಡಬೇಡಿ. ಪಂಕಜ, ಮಕ್ಕಳು ಹೆದರುತ್ತಾರೆ, ನೀವು ಚೆನ್ನಾಗಿರ್ತೀರಾ ಎಂದನು. ನಾಗೇಂದ್ರ ನಗುತ್ತಾ ಮಾಧವನ ಕಡೆ ನೋಡಿ, ಎಲ್ಲ ತಿಳಿದು ನೀವೇ ಹೀಗೆ ಅಳ್ತಿದ್ದೀರಾ? ಇದರಲ್ಲಿ ಹೆದರಿಕೆ ಯಾಕೆ? ಎಲ್ಲರೂ ಒಂದು ದಿನ ಇಲ್ಲಿಂದ ಹೊರಡಲೇಬೇಕು. ಕೆಲವರು ಬೇಗ, ಕೆಲವರು ನಿಧಾನ, ಹೀಗೆ ಒಟ್ನಲ್ಲಿ ಯಾರು ಇಲ್ಲಿ ಸ್ಥಿರವಾಗಿ ನಿಲ್ಲಲಾರರು. ಈ ಸತ್ಯ ಎಲ್ಲರಿಗೂ ಗೊತ್ತಿರುವುದೇನೆ ಎಂದನು. ಅಳಿಯಂದಿರ ಕಡೆ ನೋಡಿ ಹತ್ತಿರ ಕರೆದನು. ಇಬ್ಬರು ಅಳಿಯಂದಿರು ಬಂದಾಗ ಹತ್ತಿರ ಕರೆದು, ನನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನೇ ನಂಬಿದ್ದಾರೆ ಎಂದನು. ಹಾಗೆ ಮಕ್ಕಳ ಕಡೆ ನೋಡಿ, ನಿಮ್ಮ ತಾಯಿಯು ಜೀವನದಲ್ಲಿ ತುಂಬ ನೊಂದಿದ್ದಾಳೆ, ನಿಸ್ವಾರ್ಥ ಜೀವಿ, ತನಗಾಗಿ ತಾನು ಎಂದು ಬದುಕಿದವಳಲ್ಲ, ಇನ್ನೊಬ್ಬರ ಶ್ರೇಯಸ್ಸನ್ನೇ ಬಯಸಿರುವ ಜೀವ ಅದು. ನನ್ನಿಂದ ಬರೀ ನೋವೇ ಸಿಕ್ಕಿದೆ, ಇನ್ನು ಮುಂದಾದರೂ ಅವಳು ಸಂತೋಷದಿಂದ ಇರುವಂತೆ ನೋಡ್ಕೊಳ್ಳಿ ಎಂದನು. ತಂದೆಯ ಮಾತಿಗೆ ಕಣ್ಣೀರು ಉತ್ತರವಾಯಿತು. ಯಾರಿಗೂ ಮಾತನಾಡಲು ಬಾಯಿ ಬರಲಿಲ್ಲ. ನೋವಿನ ಮಡಿಲಲ್ಲೇ ಮುಳುಗಿದ್ರು. ನಾಗೇಂದ್ರ ಒಬ್ಬೊಬ್ಬರನ್ನೇ ಹತ್ತಿರ ಕರೆದು ಕೆನ್ನೆ ಸವರಿ ಆತ್ಮೀಯತೆಯಿಂದ ಕೈ ಹಿಡಿದು ತೃಪ್ತಿಯ ನಗು ಬೀರಿದನು. ಅಂದು ರಾತ್ರಿ ಯಾರಿಗೂ ಊಟ ಸೇರಲಿಲ್ಲ. ಹೊಟ್ಟೆಯಲ್ಲಿ ಏನೋ ಸಂಕಟ, ತನ್ನದಾದ ಅಮೂಲ್ಯ ವಸ್ತುವನ್ನು ಕಳ್ಕೊಂಡಂತೆ ಭಾಸವಾಗ್ತಿತ್ತು. ಎಲ್ಲರ ಮೊಗದಲ್ಲೂ ನೋವಿನ ಛಾಯೆ ಎದ್ದು ಕಾಣ್ತಿತ್ತು. ಯಾರಿಗೆ ಯಾರು ಸಮಾಧಾನ ಮಾಡುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಎಲ್ಲರೂ ಮೂಕ ಪ್ರಶ್ನೆಗಳಿಗೆ ಕಣ್ಣಲ್ಲೇ ಹರಿಯುವ ಕಣ್ಣೀರೇ ಉತ್ತರವಾಗ್ತಿತ್ತು. ಮಾಧವ ಎಲ್ಲರಿಗೂ ಸಮಾಧಾನ ಮಾಡುತ್ತಾ ತಾನು ಅನ್ನ ಸಾರು ಕಲಿಸಿ ತಟ್ಟೆಯಲ್ಲಿ ತಂದು ಕೈ ತುತ್ತು ಹಾಕಿ ತಿನ್ನುವಂತೆ ಹೇಳುತ್ತಿದ್ದನು. ಬಲವಂತಕ್ಕೆ 4 ತುತ್ತು ತಿಂದು ಕೈ ತೊಳ್ಕೊಂಡು ನೀರು ಕುಡಿದ್ರು. ಯಾರಿಗೂ ಊಟ ಸೇರಲಿಲ್ಲ. ಏನಾಗುವುದೋ ಎನ್ನುವ ಚಿಂತೆ ಎಲ್ಲರನ್ನೂ ಕಾಡ್ತಿತ್ತು. ಮಾಧವನಿಗೆ ಏನಾಗುವುದೆಂದು ವಿಷಯ ಗೊತ್ತಿದ್ರೂ ಸಹ ಏನು ಮಾಡಲಾಗದೆ ಸುಮ್ಮನಿದ್ದ. ಕೈ ಮೀರಿದ ಮೇಲೆ ಯಾವ ಪ್ರಯತ್ನಗಳು ಏನು ಫಲ ನೀಡಲಾರವು. ಭಾವನಿಗೆ ಈ ಭೂಮಿ ಮೇಲಿನ ಋಣ ತೀರಿತು ಅಂದ್ಕೊಳ್ಬೇಕಷ್ಟೆ. ನಾಳೆ ದಿನವನ್ನು ಹೇಗೆ ಎದುರಿಸೋದು ಎಂದು ತನ್ನಲ್ಲೇ ತಾನೇ ಕುಗ್ಗುತ್ತಿದ್ದನು. ರಾತ್ರಿ ಮಲಗಿದ್ರೂ ಯಾರಿಗೂ ನಿದ್ದೆ ಬರಲಿಲ್ಲ. ಏನೇನೋ ಯೋಚನೆಗಳು ಕಾಡುತ್ತಿದ್ದವು. ಹೇಗೂ ಅಂತೂ ರಾತ್ರಿ ಕಳೆದು ಬೆಳಗಾಯಿತು. ಎಲ್ಲರೂ ಸಿದ್ಧರಾಗಿ ಆಸ್ಪತ್ರೆಗೆ ಬಂದರು. ಪಂಕಜಮ್ಮ ಮತ್ತು ಮಾಧವ ಇಬ್ಬರು ಆಸ್ಪತ್ರೆಯಲ್ಲೇ ಇದ್ದರು. ಪಂಕಜಮ್ಮ ಗಂಜಿ ಮಾಡಿ ಕುಡಿಸಿದ್ಲು. ನಿಧಾನವಾಗಿ ಅರ್ಧ ಲೋಟ ಗಂಜಿ ಕುಡಿದ್ರು. ಬೆಳಗ್ಗೆ ಎದ್ದಾಗಲಿಂದ ಎದೆ ನೋವು ಹೆಚ್ಚಾಗ್ತಿತ್ತು. ಪರೀಕ್ಷಿಸಲು ಬಂದ ವೈದ್ಯರಿಗೆ ಹೇಳಿದನು, ನಿದ್ದೆ ಬರಲು ಚುಚ್ಚುಮದ್ದು ಕೊಡುವೆ, ಆಗ ನೋವು ಗೊತ್ತಾಗೋದಿಲ್ಲ ಎಂದು ವೈದ್ಯರು ಹೇಳಿದರು. ಆದರೆ ನಾಗೇಂದ್ರನಿಗೆ ನೋವು ತಾಳಲಾರದೆ ಎದೆಯ ಮೇಲೆ ಕೈ ಇಟ್ಟುಕೊಂಡು ನರಳುತ್ತಿದ್ದನು. ಪಂಕಜಮ್ಮ ಮಕ್ಕಳು ಅಳಿಯಂದಿರು ಬಂದರೆಂದು ಅವರನ್ನು ಮಾತನಾಡಿಸಲು ಹೊರಗೆ ಬಂದಳು. ವೈದ್ಯರು ಪರೀಕ್ಷಿಸಲು ಬಂದಾಗ ಮಾಧವನನ್ನು ಕೋಣೆಯಿಂದ ಹೊರಗೆ ಕಳಿಸಿದರು.
ಚುಚ್ಚುಮದ್ದು ಕೊಡಲು ದಾದಿಗೆ ಹೇಳಿದ್ರಿಂದ ಅವರು ಚುಚ್ಚುಮದ್ದನ್ನು ತೆಗೆದುಕೊಂಡು ಕೋಣೆಗೆ ಬಂದರು. ಅಷ್ಟರಲ್ಲಿ ನಾಗೇಂದ್ರ ನೋವಿನಿಂದ ಒದ್ದಾಡುತ್ತಿರುವುದನ್ನು ನೋಡಿ ಹತ್ತಿರ ಬಂದು ಏನಾಯ್ತೆಂದು ಕೇಳಿದ್ಲು. ನೋವು ತುಂಬ ಎಂದು ಮಾತನಾಡಲು ಆಗದೆ ಮೇಲ್ಧ್ವನಿಯಲ್ಲಿ ಹೇಳಿದನು. ದಾದಿ ವೈದ್ಯರನ್ನು ಕರೆತರಲು ಓಡಿದ್ಲು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಾಧವ ಏನಾಯ್ತೆಂದು ಗಾಬರಿಯಿಂದ ಕೋಣೆಯೊಳಗೆ ಬೇಗ ಬಂದನು. ನಾಗೇಂದ್ರ ನೀರು ಎಂದು ಕೇಳಿದ. ಲೋಟದಲ್ಲಿದ್ದ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿಸುತ್ತಿದ್ದನು. ನಾಗೇಂದ್ರ 2 ಗುಟುಕು ನೀರು ಕುಡಿದು ಸುತ್ತಲೂ ನೋಡಿದನು. ಯಾರನ್ನು ಹುಡುಕ್ತಿದ್ದೀರಾ ಬಾವ ಎಂದ ಮಾಧವ. ಪಂಕಜ ಮಕ್ಕಳು ಎಂದು ನಿಧಾನವಾಗಿ ಹೇಳಿದನು. ಇರಿ ಬಾವ, ಈಗಲೇ ಕರಿತೇನೆ ಎನ್ನುತ್ತಾ ವೇಗವಾಗಿ ಹೆಜ್ಜೆ ಹಾಕುತ್ತಾ ಹೊರಗೆ ಬಂದವನು ಹುಡುಕಾಡಿದನು. ಎಷ್ಟೊತ್ತು ಇಲ್ಲಿ ಇದ್ರಲ್ಲ, ಎಲ್ಲರೂ ಇಷ್ಟು ಬೇಗ ಎಲ್ಲಿಗೆ ಹೋದ್ರು ಎಂದುಕೊಂಡು ಪಂಕಜ ಪಂಕಜ ಎಂದು ಕೂಗಿದನು. ಯಾರ ಸುಳಿವೂ ಇಲ್ಲ. ಛೇ, ಕೊನೆ ಗಳಿಗೆಯಲ್ಲಿ ಬಾಯಲ್ಲಿ ನೀರು ಹಾಕಲು ಸಹ ಸಿಗಲಿಲ್ವಲ್ಲ. ಪಾಪ ಬಾವ ಒಬ್ಬರೇ ಇದ್ದಾರೆ, ನೋವಿನಿಂದ ಎಷ್ಟು ಕಷ್ಟಪಡ್ತಿದ್ದಾರೋ, ಹೋಗಿ ನೋಡೋಣ ಎಂದು ಕೋಣೆಗೆ ಹೋದರು. ಅಷ್ಟರಲ್ಲಿ ವೈದ್ಯರು ಬಂದು ಪರೀಕ್ಷಿಸುತ್ತಿದ್ದರು. ಮಾಧವನನ್ನು ನೋಡಿ, ಇಲ್ಲಿ ಒಬ್ಬರನ್ನೇ ಬಿಟ್ಟು ನೀವೆಲ್ಲ ಎಲ್ಲಿಗೆ ಹೋಗಿದ್ದೀರಾ? ಇಂತಹ ಸಮಯದಲ್ಲಿ ನೀವು ಯಾರಾದರೂ ಒಬ್ಬರು ಇಲ್ಲಿರಬೇಕೆಂದು ನಿಮಗೆ ತಿಳಿಯದೆ ಎಂದು ಸಿಟ್ಟಿನಿಂದ ರೇಗಿದ್ರು. ಇಷ್ಟೊತ್ತು ಇಲ್ಲೇ ಇದ್ದೆ ಡಾಕ್ಟರ್, ಅವರು ಹೆಂಡತಿ ಮಕ್ಕಳನ್ನು ಕೇಳಿದ್ರು, ಕರೆತರಲು ಹೋದೆ ಎಂದ ಮಾಧವ. ಇಲ್ಲಿ ಅವ್ರು ಯಾರೂ ಬರಲಿಲ್ವಾ? ಇಷ್ಟೊತ್ತು ಇಲ್ಲೇ ಇದ್ರು, ಹೊರಗೆ ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ಈಗ ಎಲ್ಲಿಗೆ ಹೋದರೂ ಗೊತ್ತಿಲ್ಲ. ಹೇಗಿದೆ ಡಾಕ್ಟರ್ ಭಾವನಿಗೆ ಎಂದನು. ದಾದಿ ಚುಚ್ಚುಮದ್ದು ಕೊಡ್ಲಾ ಎಂದ್ಲು. ವೈದ್ಯರು ಬೇಡವೆಂದು ತಲೆ ಆಡಿಸಿದ್ರು. ಇದನ್ನು ನೋಡಿ ಮಾಧವ ವೈದ್ಯರ ಕಡೆ ನೋಡಿದನು. ಇಲ್ಲವೆಂದು ತಲೆ ಆಡಿಸಿದ್ರು. ಬಾವಾ ಎಂದು ಮಾಧವ ಅಲ್ಲೇ ಕುಸಿದು ಕುಳಿತನು. ಕೊನೆ ಗಳಿಗೆಯಲ್ಲಿ ನಿಮ್ಮ ಆಸೆಯನ್ನು ಪೂರೈಸಲಾಗಲಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಗೋಳಾಡಿದನು. ವೈದ್ಯರು ಸಮಾಧಾನ ಮಾಡುತ್ತಾ, ಮುಂದೆ ಆಗಬೇಕಾದ ಕಾರ್ಯಗಳ ಕಡೆ ಗಮನ ಕೊಡಿ. ನೀವೇ ಹೀಗೆ ಕುಸಿದು ಕುಳಿತರೆ ಮನೆಯವರಿಗೆಲ್ಲ ಯಾರು ಸಮಾಧಾನ ಹೇಳ್ತಾರೆ? ಧೈರ್ಯ ತಂದ್ಕೊಳ್ಳಿ. ಆಸ್ಪತ್ರೆಯ ಕಾರ್ಯಗಳೆಲ್ಲ ಬೇಗ ಮುಗಿಸಿ ಮನೆಗೆ ತೆಗೆದುಕೊಂಡು ಹೋಗಿ ಎಂದರು ವೈದ್ಯರು. ದಾದಿ ಮತ್ತು ವೈದ್ಯರು ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ಪಂಕಜಮ್ಮ ಮತ್ತು ಮಕ್ಕಳು ಅಡ್ಡ ಬಂದರು. ಇಷ್ಟೊತ್ತು ನೀವೆಲ್ಲ ಎಲ್ಲಿ ಹೋಗಿದ್ರಿ? ನಿಮ್ಮನ್ನೆಲ್ಲ ನೋಡಬೇಕೆಂದು ಕಾತರಿಸಿದ್ರು, ನೀವ್ಯಾರೂ ಕಾಣಲಿಲ್ಲ ಎಂದರು ವೈದ್ಯರು. ಇಲ್ಲೇ ಹೊರಗಿದ್ವಿ, ಏನು ಬೇಕಂತೆ ಎಂದು ಪಂಕಜ ದಾಪುಗಾಲು ಹಾಕುತ್ತಾ ಬರ್ತಿದ್ಲು. ಆಗ ವೈದ್ಯರು, ಇನ್ಯಾಕೆ ಹೋಗ್ತೀರಾ ಬಿಡಿ, ಈಗ ನೀವು ಹೋದರೂ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿದರು. ಆದರೆ ಈ ಮಾತು ಪಂಕಜಮ್ಮನ ಕಿವಿಗೆ ಬೀಳಲಿಲ್ಲ. ಕೋಣೆಯೊಳಗೆ ಹೋಗಿ ನೋಡಿದ್ರೆ ಗಂಡ ಮಲಗಿದ್ದ. ಅಣ್ಣನು ಪಕ್ಕದಲ್ಲಿ ನಿಂತುಕೊಂಡು ಗಂಡನನ್ನು ನೋಡುತ್ತಿದ್ದನು. ನೋಡಿ, ಏನಣ್ಣ ಕರೆದ್ರಂತೆ, ಯಾಕೆ ಎಂದ್ಲು. ಎಲ್ಲಿಗಮ್ಮ ಹೋಗಿದ್ರಿ? ಎಲ್ಲರೂ ನಿಮ್ಮನ್ನು ಎಲ್ಲೆಲ್ಲಿ ಹುಡುಕಾಡಿದೆ ಎಂದನು. ಯಾಕಣ್ಣ, ಏನು ಬೇಕಾಗಿತ್ತು? ನಿಮ್ಮನ್ನು ನೋಡಬೇಕು ಎಂದು ಕೇಳಿದ್ರು ಬಾವ ಎಂದ. ಹೌದಾ ಎನ್ನುತ್ತಾ ಗಂಡನ ಬಳಿಗೆ ಬಂದ್ಲು ಪಂಕಜಮ್ಮ. ಇನ್ಯಾಕಮ್ಮ ಹೋಗ್ತೀಯಾ? ಈಗ ಅವರಿಗೆ ಯಾರ ಅವಶ್ಯಕತೆಯೂ ಇಲ್ಲಮ್ಮ ಎಂದನು ಅಳುತ್ತಾ. ಅಣ್ಣ, ಏನು ಹೇಳ್ತಾ ಇದ್ದೀರಾ ಎಂದ್ಲು ಆತಂಕದಿಂದ. ಇನ್ನು ಹೇಳೋದಕ್ಕೆ ಏನಮ್ಮ ಇದೆ, ಎಲ್ಲ ಮುಗಿದು ಹೋಯ್ತು. ನಿನ್ನ ಬಾಳಲ್ಲಿ ನೀನು ಒಂಟಿಯಾದೆಯಲ್ಲ ಎಂದು ತಂಗಿಯನ್ನು ತಬ್ಬಿಕೊಂಡು ಜೋರಾಗಿ ಅತ್ತನು. ಕೊನೆ ಗಳಿಗೆಯಲ್ಲಿ ಬಾಯಲ್ಲಿ ಒಂದು ತೊಟ್ಟು ನೀರು ಹಾಕುವ ಅದೃಷ್ಟವನ್ನು ಕಳ್ಕೊಂಡ್ಬಿಟ್ಟೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.